ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನ್ನ ಯಾತಕ್ಕೆ ಬೇಕು ಕಾಂತಿ? ಸತಿಗಳ ಮುಂದೆ ತಿಳಿಸಬೇಕು ಕಾಂತಿ. ಸತಿಗಳ ಮುಂದೆ ತಿಳಿಸಿದರೆ ಹೋದ ಕಾರ್ಯ ಜಯವಾಗಲಿಲ್ಲ ಕಾಂತಿ. ಕಾಂತಿ ಕೇಳು. ಅದೇನು ಚೆನ್ನಾಗಿ ಹೇಳು. ಮಹಾವೀರ ಪಾಂಡವ ವಂಶದ ಧೀರ ಸುಂದರ ಹೇಗರ ಎನ್ನಯ ಬಾಳಿನ ಸುಂದರ ಸಮಭಾಗಿನೇ ಕೈ ಹಿಡಿದ ಸಹ ಧರ್ಮನೇ ಸುಖದ ಕುಲದ ಸಮಭಾಗಿನೇ ನಿನ್ನಯ ಪ್ರಿಯರಾಣಿಯ ಸಂಶಯ ಪರಿಹರಿಸಯ ಎನ್ನಯ ಮಾಲಿನ ಸುಂದರ ಶರಸುಂದರ ನವ ಮೋಹನ ಚಂದಿರ ಚಂದ್ರನನ್ನು ಆಶ್ರಯಿಸಿದ ಚಕೋರ ಪಕ್ಷಿಯಂತೆ ತಮ್ಮನ್ನು ಆಶ್ರಯಿಸಿ ಬಂದ್ರೆವಿನು. ಹೌದು ಸುಂದರಿ. ಕಾಂತ ಅಷ್ಟರೊಳು ಒಂದ ಮೇಲೆ ಎಂಥ ಮನಸ್ಸು ಮಾಡಿದ್ರಕ್ಕೆ ಹೋಗೋದು ತಕ್ಕ ನಡತೆಯಲ್ಲರನ್ನ ಬುದ್ಧಿ ಸಂಪನ್ನ ಹೇಳಿ ಪದ್ಮಾಕ್ಷಿಗೆ ಪದ್ಮ ಯುವದಲ್ಲಿರ್ಪ ಯಾವ ದುರ್ಬುದ್ಧಿಗಳೆಂಬ ವೈರಿಗಳ ರುದ್ಗರ್ಭಾಬ್ದಿಗಳ ಗದ್ಗಲ್ಗವಂತೆ ರೌದ್ರಾನ್ವಿತನಾಗಿ ಸಿಂಹದ್ದನಿಗೆ ಹೋಗುವ ಸಮಯದಲ್ಲಿ ನಿಲ್ಲಿಸಿದರು. ಹೇ ಸುಂದರಿ, ಬಾಪುರೇ ಭೂಮಂಡಲಾಧಿಪನ ಕುರು ಮಂಡಲೇಶನ ದಂಡಿನೊಳಗೆ ಗಾಂಡಿವೆ ಸಂಭವನಿಗೆ ಸನದಂಡಿಗಳಾದ ಗಂಡುಗಳಿಲ್ಲ ಒಂದು ಮಂಡಲವ ಬಿರ್ರನ ಬೆರಿಗವಂತೆ ಡಂಗೂರವಮ್ಮಡಿಸುವರೇ. ಪ್ರಸಿದ್ಧರಾದ ನಕುಲಾತರನ್ನು ಕೈ ಹೊಂದಿಸಿರುವ ಮಂದ ಮತ್ತೆ ಕುರುಪನ ಬಲಭದ್ರವಂತೆ ಉದಿತ ಕೋಪಾಗ್ನಿಗಿಂತ ಹೋಗುವನು ಹೊಸಗಜ ಗಾಮನೆ ನನ್ನ ಸದನಕ್ಕೆ ಬೇಗನೆ. ಕಾಂತಿ, ಕರ್ಣ ಗೋಳವನ್ನು ಜಯಿಸುವುದು ನಿನ್ನಿಂದ ಸಾಧ್ಯವೇ? ಅದು ಯಾತಕ್ಕೆ ಆಗುವುದಿಲ್ಲ ಸುಂದರಿ. ನೀನು ಚಿಕ್ಕವನಲ್ಲ. ನಾನು ಚಿಕ್ಕವನಾದರೆ ಎನ್ನ ಕರದಲ್ಲಿ ಬಿಲ್ಲು ಬಾಣಗಳಿಂದ ಚಿಕ್ಕವನಿರುವುದೇ ಸುಂದರಿ. ಯುದ್ಧ ಮಾಡುವುದಕ್ಕೆ ನಿನ್ನ ದೊಡ್ಡಪ್ಪನಾದ ಭೀಮಸೇನ ನಮ್ಮ ಜನಕನಾದ ಇಲ್ಲಿಲ್ಲದ ಸಮಯದಲ್ಲಿ ಯುದ್ಧ ಮಾಡಬಹುದೇ ಸುಂದರಿ. ಕಾಂತೆ, ಯುದ್ಧ ಮಾಡುವ ವಯಸ್ಸು ನಿನಗಿನ್ನು ಬಂದಿಲ್ಲ. ಅದು ಯಾತಕ್ಕೆ ಸುಂದರಿ? ಕಾಂತ, ಕಾಂತಿ, ಕಾಂತ, ಕಾಂತಿ ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ನಿನ್ನ ಪಂಥವ ಬಿಡು ಮನದಿಲೆಯ ಎಲ್ಲ ಕೈ ಹಿಡಿದ ಮಾಂಗಲ್ಯದೊಡೆಯ ಪ್ರಿಯ ಸಖಿಯ ಹಿತ ನುಡಿಯ ನೀ ಕೇಳು ಮನದಿಲೆಯ ನಿನ್ನ ಪಂಥವ ಬಿಡು ಮನದಿಲೆಯ ಎಲ್ಲ ಕೈ ಹಿಡಿದ ಮಾಂಗಲ್ಯದೊಡೆಯ
ಎಲ್ಲ ಹೇಳುವ ಮಾಂಗಲ್ಯದೊಡೆಯ. ಕಾಂತ ಕಾಂತಿ ಸಖಿಯರ ಮಮಕಾರವನ್ನು ತೊರೆದು ಶರಶಂಕೂಲ ಪ್ರವೀಣನಾಗಿ ಒಮ್ಮಿನ್ನೊಮ್ಮೆಲೆ ಹೇಳದೆ ಕೇಳದೆ ಹೋದರೆ ನಮ್ಮ ಗತಿಯೇನು ಪ್ರಿಯ, ನೀನೆಲ್ಲವೇ ನಮ್ಮಿಬ್ಬರಿಗೆ ಆಶ್ರಯ. ಏಲೇ ಕಮಲಾಕ್ಷಿಯೇ ರೌದ್ರಾಂಕಿತನಾದ ಮತ್ಕರದೊಳಗಿರ ಕಂಕಣವಂ ಧರಿಸಿ ಭೂಕಂಪಾಗುವಂತೆ ಧನುಷ್ಠೇಂಗಾರವಂ ಗೈದು ಬಂಗ ನೆರಳಾಂಗಣ ನಡೆಯ ಹೋಗುವ ಸಮಯದಲ್ಲಿ ಶಂಕರನೋಳ ಹಡ್ಡಗಟ್ಟಿ ನಿಲ್ಲದೆ ಮುಂದೆ ಮತ್ತೆ ಗುರುಪನ ಬಿಂಗವ ಮುರಿದು ಬರುವೆ. ಸೋನಿಪನ ಬಲಕ್ಕೆ ಸೇನಾಧಿಪನಾದ ದ್ರೋಣನಿಗೆ ಎನ್ನ ಭುಜಬಲದ ತ್ರಾಣದಿಂದ ಯಮನಾಲದ ಹಾದಿಯಂ ತೋರಿಸಿ ಬರುವೆ. ಭೇಟಿಗಳಾದ ಕುರುಕದ ಬಂಬ ಹಂಬುಜಿಯ ಕುಂಭೋದ್ಭವನ ನೆನೆಸಿದಿದ್ದರೆ ಜಾಂಬಾರಿಯ ಪೋತ್ರ ನನ್ನರಿಸಿ ಸಾರ್ಥಕವೇನ ಕಾಂತೆ ಗೊತ್ತ ಬಿಡಲಿಲ್ಲ ಮನ ಚಿಂತೆ. ಪ್ರಾಣೇಶ್ವರ, ಏ ಪ್ರಾಣೇಶ್ವರಿ, ಒಂದೇ ಹಠವನ್ನು ಹಿಡಿದು ಹೋಗುವುದು ತಕ್ಕ ನಡತೆಯಲ್ಲ. ಅದು ಯಾತಕ್ಕೆ ತಕ್ಕ ನಡೆದಿಯಲ್ಲ ಸುಂದರಿ. ಚಕ್ರಬಿಂಬವನ್ನು ಭೇದಿಸುವುದು ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ? ಏ ಸುಂದರಿ, ಏನು ಮಾತನಾಡುವೆ? ಸತಿಯರ ಜೊತೆ ಸಂತೋಷವಾಗಿರುವುದು ಬಿಟ್ಟು ಕೌರವರ ಪಂಥವನ್ನು ತೊಟ್ಟು ಹೋಗುವುದು ಯಾವ ನ್ಯಾಯ? ಸಂತೋಷವಾಗಿ ಇರುವನು, ಸಂತೋಷವಾಗಿ ಇದ್ದಾಗ ಸಂತೋಷವಾಗಿರುವನು ಯುದ್ಧ ಮಾಡಿ ಬರುವಲ್ಲೇ ಸುಂದರಿ. ಸುಂದರ, ಏ ಕಾಂತಿ, ಪ್ರಿಯ, ಪ್ರಿಯಳೇ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಪ್ರಾರ್ಥನ ಕೋರ ತೊಲಗಿರ ಪಂಥವ ಬಿಡದೆ ಪ್ರಾಣೇಶ್ವರ, ಗುಣವಂತ ಮತಿವಂತ ಪ್ರಿಯಕಾಂತ ಬಿಡು ಪಂಥ. ಪ್ರಾರ್ಥನ ಕೋರ ನಡೆಸಿಲ್ಲ ಪಂಥವ ಬಿಡದೆ ಪ್ರಾಣೇಶ್ವರ, ಗುಣವಂತ ಮತಿವಂತ ಪ್ರಿಯಕಾಂತ ಹೋರಾಟ. ದ್ರೋಣನು ಎಂಥ ಕಾರ್ಯವನ್ನು ಮಾಡಿದವನು ಗೊತ್ತೇ? ಎಂಥ ಕಾರ್ಯವನ್ನು ಮಾಡಿದವನು ಸುಂದರಿ? ತಿಳಿದುಕೊಳ್ಳುವೆಯಾ? ತಿಳಿದುಕೊಳ್ಳುವನು ಸುಂದರಿ. ತಿಳಿದುಕೊಂಡ ಮೇಲೆ ಪಂಥವನ್ನು ನಿಲ್ಲಿಸುವೆಯಾ? ಸಹಜವಾಗಿ ನಿಲ್ಲಿಸುವುದಲ್ಲ ಸುಂದರಿ. ಕಾಂತ, ಕಾಂತೆ, ಚಕ್ರಬಿಂಬ ರಚಿಸಿ ಹಗಾಣ ಜಗಕ್ಕೆ ಓರ್ವಲೆ ಮಹಾನಿಪುಣ. ಚಕ್ರಬಿಂಬ ರಚಿಸಿ ಹಗಾಣ ಜಗಕ್ಕೆ ಓರ್ವಲೆ ಮಹಾನಿಪುಣ. ಕರಾರ್ವಿಧ್ಯಯಲೇ ಲೋಕದ ಕರಾರ್ವಿಧ್ಯಯಲೇ ಲೋಕದ ಪ್ರಾಣಾಗುರದಲ್ಲಿ ದ್ರೋಣ. ಕಾಂತ, ಕಾಂತಿ,
ಎನ್ನ ಮಾತು ನಪ್ಪನೆ ರಮಣ ಕಾಂತ ಕಾಂತಿ ಪ್ರಿಯ ಪ್ರಿಯಳೇ ಪಾರ್ಥನ ಕುವರ ರಣಧೀರ ಪಂಥವ ಬಿಡಲಿ ಪ್ರಾಣೇಶ್ವರ ದೇವಂತ ಮಧುವಂತ ಏಕಾಂತ ಗುರುವಂತ ಕಾಂತ ಕಾಂತಿ ಯುದ್ಧಕ್ಕೆ ಹೋಗುತ್ತಿರೆಂಬ ವರ್ತಮಾನವನ್ನು ಕೇಳಿ ಅರಮಂದವನ್ನು ಬಿಟ್ಟು ಬಂದರನ್ನು ಹೊರತು ಮಚ್ಚರಂಗಾಳಿಯ ಮಾತನ್ನು ಇಚ್ಛೆ ಇಟ್ಟು ಕೇಳು. ಹ ಕಾಂತ ಕಾಂತಿ ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಧನಾರ್ಸ್ಥನಾಗಿರಬೇಕು, ಮುಪ್ಪಿನ ಕಾಲದಲ್ಲಿ ಶಿವಪಾಯನಾಗಿರಬೇಕು. ಹ ಇದು ಸರ್ವರಿಗೂ ಅನುಕೂಲವಾದ ಪದ್ಧತಿ. ಕಂಡೆಯ ಕಾಂತ ನಿಲ್ಲಿಸು ನಿನ್ನ ಪಂಥ. ಎಲೆ ಭೃಂಗವೇಣಿಗೆ ಮುಂಗೈ ಒಳಗೆ ಸೌರಾಗ್ರ ಬೊಮ್ಮೇರಿಸಿ ಸಮರಂಗಕ್ಕೆ ಹೋಗುವ ಇಂಗಳಿಗರ ಮತದಂತೆ ಅಂಗಜನ ಕೇಳಿಕೆ ಮನಸೋದರೆ ಕ್ರಮರಾದ ಕ್ಷತ್ರಿಯರ ಧರ್ಮವಲ್ಲ. ಏ ಸುಂದರಿ, ನಿಮ್ಮ ಜನಕರಾದ ಬಲರಾಮಾದಿಗೊಲ್ಲರಿಗೆ ಹೇಳಿದಂತೆ ಪರವಲ್ಲವಲ್ಲ ತಲ್ಲನಿಸುವಂತೆ ಬಲ್ಲದವನ ಮುಂದೆ ಮೆಲ್ಲ ಮೆಲ್ಲನೆ ಸೊಲ್ಲಿಸುವುದಕ್ಕೆ ಬಂದೇನೆ ಪುಲ್ಲಲೋಚನೆ. ಬೊಗ್ಗಿಲ್ಲೆಂಬುವಾಗೆ ದಿಗ್ಗಜಂಗಳ ಮುಗ್ಗರಿಸುವಂತೆ ಯಗ್ಗಳಿಯರವದಿಂದ ಕಾರಾಗ್ರದೊಳು ಭೋರ್ಗರಿಪ ಶರಾಗ್ರದಿಂದ ಕುರುಬಲವಲ್ಲ ತಗ್ತರಣೇಂದ್ರ ನಮ್ ನಿಗ್ರಹಿಸುವವನ ಕಾಂತೆ ಬೆಟ್ಟವೇ ನಿನ್ನ ಮಾನಸಿಂತೆ. ಕಾಂತ ಏ ಕಾಂತಿ, ಇದು ವಸಂತ ಕಾಲವು. ವಸಂತ ಕಾಲ ಆದರೆ ಏನಾಯಿತು ಸುಂದರಿ? ಸತಿಯರ ಜೊತೆ ಸಂತೋಷವಾಗಿರಬೇಕು. ಸಂತೋಷವಾಗಿರುವನು ಚಕ್ರ ಬಿಂಬವನ್ನು ಭೇದಿಸಿ ದ್ರೋಣನಿಗೆ ಪಂಚಾಂಗದ ಗೊಂಟನ್ನು ಕಟ್ಟಿ ಕಳಿಸಿರುವನಲ್ಲಿ ಸುಂದರಿ. ಯುದ್ಧ ಮಾಡುವ ವಯಸ್ಸು ಬಂದಿಲ್ಲ ಕಾಂತ. ಅದು ಯಾತಕ್ಕೆ ಬರಲಿಲ್ಲ ಸುಂದರಿ? ಹೇಳುವುದ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಸೌಲಸಾಚಿ ಕುವರ ರಣರಂಗ ಧೀರ ಬೇಕೇನು ಸುಂದರ ಬಾರ ಪ್ರಿಯತಮ ಬಾಳ ಚಂದಮ ಬಾರ ಪ್ರಿಯತಮ ಬಾಳ ಚಂದಮ ನನ್ನ ಪ್ರಿಯತಮ ನನ್ನ ಪ್ರಿಯತಮ ಬಾಳ ಪ್ರಿಯತಮ. ನಿನ್ನ ಕಳಿಸಲಾರೆ ನಿನ್ನ ಬಿಟ್ಟು ಬಾಳಾರೆ ನಿನ್ನನ್ನು ಅಗಲಾರೆನೋ ಬಂಧುದೇವ ಸಂತ ಮಾತ ಪಡೆಯೋಣ ಸಂತೋಷ ದುರದಾಸ ಗುಣ ಪ್ರಾಣೇಶ ಬಾರ ಪ್ರಿಯತಮ ಬಾಳ ಚಂದಮ ಬಾರ ಪ್ರಿಯತಮ ಬಾಳ ಚಂದಮ ನನ್ನ ಪ್ರಿಯತಮ ಬಾಳ ಚಂದಮ. ಪ್ರಾಣೇಶ್ವರಿ, ಇಂಥ ವಸಂತ ಕಾಲದಲ್ಲಿ ಸತಿಯರ ಜೊತೆ ಸಂತೋಷವಾಗಿ ಆನಂದವಾಗಿ ಕಾಲ ಕಳೆಯುವುದನ್ನು ಬಿಟ್ಟು ಕೌರವನ ಪಂಥವನ್ನು ತೊಟ್ಟು ಹೋಗುವುದು ಯಾವ ನ್ಯಾಯ? ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ದುರದಾಸೆಯನ್ನು ಮರೆ ಮಾಡು ಕಾಂತ, ನಿಲ್ಲಿಸುಲಿನ ಪಂಥ. ಎಲೆ ಸುಂದರಿ, ಬಂಧೂರ ಬಲ ಕರ್ಣ ದ್ರೋಣಾದಿಗಳ ಎಡೆಗೆ ಇಂದಿನ ಸಂಧಾನವನ್ನೇರಿ ಮುಂದರದ ಅವರ ಕಂದರಗಳನ್ನು ಅರಿದು ಬಂದರೆ ನಿನಗೆ ಬರಬಹುದು. ಏ ಸುಂದರಿ, ಸುಂದರ
ಹುಲ್ಲ ರಕ್ಕಸರ ಭಯಕ್ಕೆಂದಿ ನಲ್ಲಯ್ಯರಾದ ಗೊಲ್ಲತೆಯರನ್ನು ಕಾದುಕೊಂಡಿರುವುದಕ್ಕೆ ನಾನು ಕೊಲ್ಲಲೋಚನನಲ್ಲ. ತಲ್ಲನ ದೀಪರ ಬಲವಲ್ಲ ತಲ್ಲನಸುವಂತ ಪಾರ್ಥ ಸಂಭವನು ವಲ್ಲಭರ ಪೇಳುವುದು ನಿಲ್ಲುವುದುಂಟೆ. ಬಾಪುರ ರಿಪ ಬಲಕ್ಕೆ ಕುಟಾರವ ನೆನೆಸುತ್ತಾರೆ. ದಿಸತ್ಕುಲ ಕುಮದ ಪ್ರಚಂಡ ಕಂಡುಗಳಿಗೆ ಗಾಂಡೀವಿನಂದರನು ಭೂಮಂಡಲದಲ್ಲಿ ಹುಟ್ಟಿ ಸಾರ್ಥಕವೇನು? ಮತ್ತವಾದ ಗಜದ ಗಮನವಂ ಧಿಕ್ಕರಿಸುವ ಎನ್ನ ಸುಧತ ಮನೆ ಎನ್ನ ಸೌಂದರ್ಯ ಅರಗಣೆ. ಕಾಂತ, ಹೇ ಸುಂದರಿ, ಏನು ತಿಳಿಯದೆ ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡುತ್ತಿರುವಿಯಾ? ಹೌದು ಸುಂದರಿ. ನನ್ನ ಚಿಕ್ಕಪ್ಪ ನಾನು. ಶ್ರೀಹರಿಯು ನಿನ್ನನ್ನೇನು ಮಾಡಿದ? ಏ ಸುಂದರಿ, ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಪ್ರಾಣಕಾಂತ ತೆರೆಸು ಪಂಥ ಮಹಾಭಾರತವೇ ಮಂತ ನನ್ನ ತಂದೆಯ ಜಯದಿರು ಪ್ರಿಯ ಸಹಿಸನೋ ಈ ವಿಷಯ ಸಹಿಸನೋ ಈ ವಿಷಯ. ಸೃಷ್ಟಿಸಿಲಯ ಕಾರಣಕರ್ತ ಸರ್ವಭಕ್ತರ ಕಾಯುವ ಸಮರ್ಥ ಶ್ರೀಹರೇ ಚರಿತಾರ್ಥ ಶ್ರೀಹರೇ ಚರಿತಾರ್ಥ. ತಪ್ಪನೆ ಎನ್ನಯ ಮಾತನು ಹೇಳೆ ಪ್ರಾಣಪಾಂತ ತೆರೆಸು ಪಂಥ ಮಹಾಭಾರತವೇ ಮಂತ ಎನ್ನ ತಂದೆಯ ಜಯದಿರು ಪ್ರಿಯ ಸಹಿಸನೋ ಈ ವಿಷಯ ಪ್ರಿಯ ಸಹಿಸನೋ ಈ ವಿಷಯ. ಧರ್ಮರಾಯ ಕರ್ಕೊಂಬರಪ್ಪ. ಕಾಂತ, ಕಾಂತಿ, ಸ್ಫಟಿಕ ಮಣಿಯನ್ನು ಕಲ್ಲೆಂದು ಭಾವಿಸುವುದು ಯಾವ ನ್ಯಾಯ? ಹದಿಯಾತ ಭೀಮ, ಗೊಲ್ಲತೆರ ಭಾವವನ್ನು ಪರೀಕ್ಷಿಸುವುದಕ್ಕಾಗಿ ಲೀಲಾ ಜಾಲವಾಗಿ ನಟಿಸಿರುವನು ಎನ್ನ ತಂದೆಯಾದ ಶ್ರೀಹರಿ. ಎನ್ನ ತಂದೆಯನ್ನು ನಿಂದನ ಮಾಡುವ ನ್ಯಾಯವಲ್ಲ ಮಾರರೂಪ ಪಾಂಡವರ ಕುಲಪ್ರದೀಪ. ಭೀಮ ರೆಡಿ ಇರ್ಬೇಕಪ್ಪ. ಏಲೇ ನಾರಿಮಣಿಗೆ, ಓಹೋ ನಿಮ್ಮ ತಂದೆಯ ಕರ್ಪೂರದ ದಪ್ಪಿಗೆ ಹತ್ತದೊಳು ಹಟಿಗೆ ನಿದ್ರೆ ಮಾಡುವುದಾತನ ಸುದ್ದಿಯನ್ನು ಎನ್ನ ಮುಂದೆ ತಿದ್ದಿ ಹೇಳುವುದಕ್ಕೆ ಬಂದೇನೆ. ಬುದ್ಧಿ ಏನರೇ? ಒಂದು ಹತ್ತಿನ ಮೇಲೆ ಕುಳಿತುಕೊಂಡು ಟಕ್ಕತನದ ಯುದ್ಧ ಮಾಡಿರುವನಲ್ಲದೆ ರೋಷಭತ್ತನಾಗಿ ಧಾರವಾಡ ಯುದ್ಧ ಮಾಡಿರುವನು. ಸೋಮಕನೆಂಬ ತಾಮಸನನ್ನು ಮಚ್ಚ ರೂಪದಲ್ಲಿ ತಾಳಿ ಕೊಲ್ಲಿರುವನಲ್ಲದೆ ಕಲಿಸೂರನಾದ ವಾಲಿಯಲ್ಲಿ ನಿಂತು ಮರಿಯಲ್ಲಿ ನಿಂತು ಹೊಡೆದಿರುವನಲ್ಲದೆ ಬೋಲು ಚಕ್ರವರ್ತಿ ಎಂಬುವನ್ನಲ್ಲಿಗೆ ಹೋಗಿ 3 ಅಡಿ ಭೂದಾನವನ್ನು ಬೇಡಿ ಮೋಸ ಕೃತದಿಂದ ಪಾತಾಳಕ್ಕೆ ತುಳಿದಿರುವನಲ್ಲದೆ ನಿಮ್ಮ ಜನಕರಾದ ಮೋಸ ಕೃತದಿಂದ ಪಾತಾಳಕ್ಕೆ ತುಳಿದಿರುವನಲ್ಲದೆ ನಿಮ್ಮ ಜನಕನಾದ ಸಲಿಲ ಜಾಕ್ಷನ ಬಲ ನುತಿಯಿಂದ ನಲೆದಪ್ಪಿ ಕಲಿತಿಲ್ಲಕನ ಮುಂದೆ ಬೇಳುವರೆ ಕಲಿಕರ ಮಾಡಿ ಏ ಸುಂದರಿ, ಎನ್ನ ಚಿಕ್ಕಪ್ಪನಾದ ಶ್ರೀಹರಿಯನ್ನು ಬಾಯಿಗೆ ಬಂದ ಹಾಗೆ ಸಹಜವಾಗಿ ಸುಂದರಿ. ಇದು ನಿನ್ನ ಮನಸ್ಸು ಒಪ್ಪುವುದೇ? ಅದು ಯಾತಕ್ಕೆ ಒಪ್ಪುವುದಲ್ಲ ಸುಂದರಿ? ನಿನ್ನ ಮಾತುಗಳು ಕೇಳಿ ಎನ್ನ ಮನಸ್ಸಿಗೆ ನೋವು ಉಂಟಾಯಿತು. ಹೌದು ಸುಂದರಿ. ಸುಂದರ ಕಾಂತಿ, ಹೇಳುವೆನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಜಗದೇಕ ಕೋರ ರಣರಂಗಧೀರ ಎನ್ನ ಮೊರೆ ಕೇಳು ಪ್ರಿಯ ಸುಂದರ ದುರದಾಸೆ ಬಿಡು ಸುಂದರ ಅಂತ
ಕಾಂತಿ ಜಗದೇಕ ಕುಮಾರ ರಣರಂಗಧೀರ ಎಲ್ಲ ಮೊರೆಗೇಳು ಪ್ರಿಯ ಸುಂದರ ದೂರದಾಸೆ ಬಿಡು ಸುಂದರ ಜಗದೇಕ ಕುಮಾರ ಕಾಂತ ಕಾಂತಿ ನಿಶ್ಚಿಂತನಾದ ಕಂತು ಪಿತನ ನೆಲೆಯು ತಿಳಿಯದು ಕಾಂತ ಕಾಂತಿ ಸೃಷ್ಟಿ ಸ್ಥಿತಿ ಲಯ ಕರ್ತನು ಎನ್ನ ತಂದೆಯಾದ ಶ್ರೀಹರಿಯು ಹೌದು ಸುಂದರಿ ಏನು ತಿಳಿಯದೆ ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡುವುದು ನ್ಯಾಯವಲ್ಲ ಮಾರರೂಪ ನೇಗೇತಕ್ಕೆ ಎನ್ನ ಚಿಕ್ಕಪ್ಪನ ಮೇಲೆ ಇಷ್ಟೊಂದು ಕೋಪ ಸೈಲೆನ್ಸ್ ಇಟ್ಟಿಗೆ ಆರ್ ಕೆ ಸಂಗಪ್ಪನವರು ಮ್ಯಾನೇಜರ್ ಪಂಪಯ್ಯನವರಿಗೆ 1000 ರೂಪಾಯಿ ನೀಡಿರುತ್ತಾರೆ ಅವ್ರು ಸ್ವೀಕರಿಸಬೇಕು ತೂಯ ಜಾಕ್ಷಿಯೇ ತಾಯಿಯಾದ ರೇಣಿಕೆಯನ್ನು ಕೊಂದ ಮಾಯಕಾರನ ಸುದ್ದಿಯನ್ನು ಇನ್ನೊಂದು ಸಾರಿ ಎನ್ನ ಮುಂದೆ ಹೇಳಬೇಡ. ಏಕೆ ಹೇಳಬಾರದು? ಏ ನೀರಜಾಕ್ಷಿಯೇ ಅಲ್ಲಭ, ಅಂತ ವೀರನಾಗಿದ್ದರೆ ಸೂರಪದ್ಮನ ತೆಪ್ಪಿಗೆ ವಾರಿದ ಯಾರೇ ಆರರಿಯದಂತೆ ನೀರಿನೊಳಗೆ ಅಡಗಿದ್ದೇನೆ ಆತಕ್ಕೆ ಎನ್ನ ಅನಂತ ಟಕ್ಕು ತನದಿರಕ್ಕ ಸರನ್ನ ಮಣ್ಣು ಮುಕ್ಕಿಸಿರವನ್ನಲ್ಲದೆ ಧೈರ್ಯದಿಂದ ವೈರಿಗಳ ಗಡನದಿಂದ ಒಡೆದಾಡಿದರೆ ಕಡು ಚಾಂಗು ಬಳಿರೆ ಎಂದು ದೇವತನಿಕರವು ಸಡಗರದಿಂದ ಕೊಂಡಾಡಿರುವುದಲ್ಲದೆ ರೋಷಾನ್ವಿತನಾಗಿ ಕುರುಪನ ಬಲನಾಶ ಮಾಡಲಿದ್ದರೆ ಈಶ ನಮ್ಮಲಿಸಿ ಪಾಶುಪಶಸ್ತ್ರವನ್ನು ಪಡೆದ ವಾಸವನಂದರ ನಾದ ಬೀಬಿಚ್ಚಿಗೆ ಜನಿಸಿ ಸಾರ್ಥಕವೇನ ನಾರೇ ನಿಮ್ಮ ಮನೆಗೆ ನಾರೇ. ನಮ್ಮ ಮ್ಯಾನೇಜರ್ ಬಸಪ್ಪನವರಿಗೆ ಒಂದು ಸಣ್ಣದಾದ ಸನ್ಮಾನ ಕಾರ್ಯಕ್ರಮ ಇರುತ್ತದೆ, ಜಲ್ದಿ ಬಂದು ಬಗೆಹರಿಸಬೇಕೆಂದು ವಿನಂತಿ. ₹100 ನಮ್ಮ ಮ್ಯಾನೇಜರ್ ಬಸಪ್ಪಣ್ಣನವರಿಗೆ ನೀಡಿರುತ್ತಾರೆ. ಒತ್ತು ವಿಳಂಬ ಮಾಡುವುದರಿಂದ ಏನು ಪ್ರಯೋಜನ? ಧರ್ಮನಂದನ ಸಣ್ಣವನೊಂದು ವಹಿಸಿದರೆ ಒಬ್ಬವನ್ನಿಟ್ಟರೆ ನಾಯಕರ ಪ್ರಾಣವನ್ನು ಸೆಳಿಸಿ ಕಂಟಕದ ಪ್ರಾಣಿಗಳನ್ನು ಮಾಡಿ ಬರುವೆ. ಸೋಣಿಪನಾದ ಕೌರವನ ಸತಿಮಣಿಗಿರುವ ಕೋಣಿಗೆ ಒಗಿಸಿ ಬರುವನು ಎನ್ನ ತ್ರಾಣವನ್ನು ನೋಡು, ನಿನ್ನ ಅನುಮಾನವನ್ನು ಬಿಡು, ನೇಮವನ್ನು ಕೊಡು ಧರ್ಮಪ್ಪ ಬಲದ ಪ್ರತಾಪ. ಅಪ್ಪ ಮಗನೇ ಸಮರ್ಥನನ್ನು ಹೌದು ಹೌದು ಅಪ್ಪಯ್ಯ, ನಿಧಾನಿಸು ನಿಧಾನಿಸು. ಪಯಣಜನಾದ ಭೀಮನ ಭೀಕರವಲ್ಲ ನಿಲ್ಲಿಸಿದರು, ನಕಲ ಸತ್ತ ಕಾಲಗಳನ್ನು ಕಂಗಡಿಸಿದರು. ಅಹೋ ಪುತ್ರ, ಅಹೋ ಅಪ್ಪಯ್ಯ, ಧ್ರುಪದರ ವೀರಾದ ಭೂಪಾಲರನ್ನು ಹಿಮ್ಮಡಿಸಿದರು. ಪರಬಲವನ್ನು ಜಯಿಸಿ ಬಂದು ವೀರರನ್ನು ಮುಖಭಂಗಿತರವಾಗಿರುವರು. ನಿನ್ನಿಂದ ಸಾಧ್ಯವಾಗಲನೆಯ ಪುತ್ರ, ನೀನೇ ಕೋಮಲ ಗಾತ್ರ. ಅಹೋ ಅಪ್ಪಯ್ಯನೇ ಕುಮಾರ, ಅದ್ಭುತವಾದ ಯುದ್ಧವನ್ನು ಎಸಿಗೆ ಗೆದ್ದು ಬರುವ ಮಧ್ಯಮ ಪಾಂಡವನ ಪುತ್ರನಿಗಿಂತ ಮಾತುಗಳನ್ನು ಆಡುವುದುಂಟೆ? ಹೌದೇನು ಬಾಲಕ? ಸಂಪಿಗೆ ಪುಷ್ಪ ಅರಳಿದರೆ ಪರಿಮಳವನ್ನು ಶೋಭಿಸುವ ಭೃಂಗಾದಿಗಳಿಗೆ ಅರಿಭಟಾದಿಗಳು ಭೀಮ ಸಾತ್ವಿಕಾದಿಗಳು ಗೆಲ್ಲಲಿರಲಿ. ಎನ್ನೊಡನೆ ಕುರುಪನ 11 ಲಕ್ಷ ಸೈನ್ಯವಲ್ಲ ಬರಲಿ, ಚಡನಿಧಿ ಎಂಬ ಕಡಗಲಿ ಆನಸಿದಿದ್ದರೆ
ಹುಡುಗನಂದ ನಿನ್ನ ಮನದ ತುಗುಡವನ್ನು ಬಿಡು, ಕಡು ಜಾಗೃತಿಯಿಂದ ನೇಮವನ್ನು ಕೊಡು ಜನಕ. ಕಾಂತಿ ಕನಕ ಭೀಮ ಕರ್ಕಬರಮ್ಮ ಭೀಮ. ಎಲ್ಲ ಸಾರಥಿ, ಇವನಿಗೆ ಏನು ಹೇಳಲಿ ಸಮ್ಮತಿ? ಕೇಳುವ ಸಲ್ಲಪ್ಪ ಎಪ್ಪಾತಂದ. ಇವನಿಗೆ ನೀತಿಯನ್ನು ಬೋಧಿಸಿ ಇವನ ಸಮರಂಗ ಆಸೆಯನ್ನು ಬಿಡಿಸುವುದಕ್ಕೆ ಎನ್ನ ಹೊರ ಹುಟ್ಟಿದ ಅನುಜನಾದ ಭೀಮನೆಯನ್ನು ಬರೆಯಲ ಸಾರಥಿ. ಹೋಗು ನೀನು ಜಾಗೃತಿ. ಭೀಮಸೇನ ಕರ್ಕಬರ. ಗುಡಿ ಚಿಕ್ಕದಿಲ್ಲ ಬಲ್ಲವರನ್ನು ಹಾರನ್ನು ಕೇಳಿದ ದೇವ ಎದ್ದು ಬಂದು ಮಾತನಾಡಪ್ಪ ಪಾಲಂಟಿ ಗುರಿಗಾಯ ದೇವ ಕೋಟೆ ಕೆಂದ ಕಡ ರೋಸದಿಂದ ಸಿಂಹತನಿಗೆ ಹತ್ತ ಉಡು ರಾಜಗಡನ ಪಡೆಯುತ್ತವಕ್ಕೆ ಒಂದು ಶರದಾಡಿದ ತಲೆಬುರುಡಗಳೆಲ್ಲ ಸಿಡಿದಾಡಿದವ. ದುರ್ಬಲರ ಗರ್ಭ ಎಂಬಾಗ ಮಾಡಿ ಮುಂಭಾಗದೋಳು ನಿಂತು ಮಾತನಾಡಿಸುವ ನೀರುದವನ ಮಠ ನಾವುದಾರಂದರೆ ನದುರು ತಿಕ್ಕುವವರ ಕಡ್ಡಿ ಪುಡಿ ಬುಕ್ಕುವವರ ಬೀಡಿ ಸಿಗರೇಟ್ ಸೇದುವವರ ಸರಾಯಿ ಬ್ರಾಂದಿ ಕುಡಿಯುವವರ ಕಳ್ಳತನ ಮಾಡುವವರ ಸುಳ್ಳು ಹೇಳುವವರ ಪಟ್ಟ ಸ್ತ್ರೀಗಳನ್ನು ಬಿಟ್ಟ ಸ್ತ್ರೀಗಳನ್ನು ಆಳುವವರ ಇಂಥವರಿಗೆ ತಪ್ಪಲಕ್ಕವನ್ನು ಬರಲು ಬ್ರಹ್ಮನಿಗೆ ಪತ್ರ ಬರೆಯಲು ಬಂದ ಸಾರಥಿ ನಾನಲ್ಲವೇರದೇವ ಹೇಳಬೇಕು ನಮ್ಮ ನಾಮಾಂಕಿತವ. ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ದಂಡವನ್ನು ತಿರುಗಿದರೆ ಯಾವ ರೂಪಾಯಿ ಕುಡಿ ಮೇಷವಂತಿದ್ದ ಭೂಮಿ ಎಂಬುತ್ತಿದ್ದಾರೆ. ಆದಿಶೇಷರ ಮುಕುಟಾಗ್ರವ ಭದ್ರಥರ ಮಾತ ಯಾವ ಸಪ್ತ ಕುಲಾದ್ರಿಗಳಲ್ಲ ಗೆಲ್ಕಿದವು. ಯಾವತ್ತ ಬ್ರಹ್ಮಾಂಡ ಕಾಂಡಗಳೆಲ್ಲ ಬರಲಂದ ಭಾಗವಾದವ. ಭೂಕಂಪ ಮಾನ್ಯವಾಗುವಂತ ಅಲಂಕರಿಸಿದರೆ ಯಾವ ಸಪ್ತ ಕುಲಾದ್ರಿಗಳೆಲ್ಲ ಹಾರಿಬಿದ್ದವ. ಪಾಂಡು ಸಂಜಾತ ಮಾರುತನ ಮಂತ್ರ ತೀಕರ ಗಂಡಗಲಿಯಾದ ಗಾಂಡಿವಿಗ ಆಗ್ರಜನಾದರೂ ಹೋದರ ಆ ಕುಲ ಗಂಟಗನಾದ ಕೌರವನೆಂಬ ಗಂಟಗಾರನಿಗೆ ಗಂಟಲ ಗಣ ಎಂದಿದ್ದರು ಒಂದು ದಿನ ಈ ಗದರ್ ದಂಡದಿಂದ ಪಾಲು ಮಾಡಿಬಿಡಿವೆ ಆ ಕುಲ್ಲನ ಪ್ರಾಣ. ಮಲ್ಲ ಬಿದ್ದ
ನಮ್ಮ ಸೋಮಕುಲ ವಂಶಧಾಮ ಫಲಬಲ ನಿರ್ನಾಮ ಈ ಭೂಮಿನ ಬಿರ್ರನ ಬಿರಿವಂತ ಕಲಿ ಭೀಮಸೈನನಂದ ದಂಡರಾಗನಂತ ಜಾಗರ ಒಡಸವನಂತಾಗ ಸಾರಥಿ ಎಂಬ ಕೂಸ ಆ ರಣಯೋಟಿ ಅಂತ ಕೌರವರ ಹೆಸರೆತ್ತಿದರ ಕುಡುಂಬ ಆಡಬಹುದು ನೋಡು ಎಲ್ಲ ಬರದ ಕುಡಿಮೀಸ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ಅಜಾನುಭಾವ ಬಳಿರ್ಯ ಎಲೈ ಸಾರಥಿ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಬಂದೂರ ಬಲ ಕರ್ಣ ದ್ರೋಣ ಸೈನ್ಯದೇವರ ಒಡನೆ ಯುದ್ಧದ ಆಯಾಸ ಹೊಂದಿರುವ ಸಭೆಯ ತೋಳಯಮ್ಮನ ಅಂದನನಾದ ಧರ್ಮ ನರೇಂದ್ರರು ತೀರದಿಂದ ಬರ ಹೇಳಿದ ಕಾರಣ ಬರುವರಾಯ್ತು ಗಂಡಿಯ ಸಾರಥ ನಮ್ಮ ಆಕ್ರಮವನ್ನು ತೋರಿಸುವ ಜಾಗ್ರತೆ ಇಲ್ಲೇ ಭಾಗದಲ್ಲಿ ಕುಳಿತಿರುವ ಮೋದಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ನಮೋ ನಮ ಧರ್ಮನಂದನ ನನ್ನ ಪಾದಪತ್ರಗಳಿಗೆ ವಂದನ ಬರ್ಬೇಕಪ್ಪ ಎಲ್ಲರೂ ಅಡಪಟ್ಟು ಏನಂತ ಐಶ್ವರ ಮಸ್ತು ಮೇಲೆ ಕೇಳ ಭೀಮ ಕುಲ ಧಾಮ ಎನ್ನನ್ನ ಶೀಘ್ರದಿಂದ ಕರೆಸಿದ ಕಾರಣವೇನು ಅಣ್ಣ ರಾಜಾಗ್ರವೇನ ಭೀಮಸೇನ ಅಗ್ರಜ ಅಂತ ಕಾಲ ಅದೇನು ಸವಿಸ್ತಾರವಾಗ ಸಂಭವನೆ ಬಾರೋ ಮನೆ ನನಗರಿದ ಕಾರಣವೇನೋ ಹೌದೇನೋ ಅನುಜ ಹೌದು ಅಗ್ರಜ ಹಾಗಾದ್ರೆ ಹೇಳಬೇಕು ಕೇಳ ಭೀಮಸೇನ ಅದೇನು ಸವಿಸ್ತಾರವಾಗ ಇಂದಿನ ಸಾಮಾರಕ್ಕೆ ಯುದ್ಧ ಮಾಡುವುದಕ್ಕೆ ನಮ್ಮ ಕತ್ತಾದ ಹೋಗುವುದು ಹಾಗೆ ಕನ್ನದೋಲಾರನ್ನು ಗೆದ್ದು ನಾ ಕೊಡುಲೆ ಮಾವನ್ನು ಎಂದು ಕನ್ನದೋಲಾರನ್ನು ಗೆದ್ದು ನಾ ಕೊಡುಲೆ ಮಾವನ್ನು ಎಂದು ಹೇಳುವೆನು ಅವನಿಗೆ ನೀತಿಯ ಬೇರುವುದಿಲ್ಲ ಅವನಿಗೆ ನೀತಿಯ ಬೇರುವುದಿಲ್ಲ ಪೌಲ ಸಂಬೋನೆ ಬಾರು ಕಲಿಸಿ ಮನೆ ಪೌಲ ಸಂಬೋನೆ ಬಾರು ಕಲಿಸಿ ಮನೆ ನಿನ್ನ ಕಲಿದ ಕಾರಣವೇನು ಕೇಳುವುದೇನೆ ನಿನ್ನ ಕಲಿದ ಕಾರಣವೇನು ಕೇಳುವುದೇನೆ ಕಲಿಸಿ ಮನೆ ಚಂದರುಗನೇ ಹನ್ನೂರ ಬಲಶಾಲಿಯಾದ ತಮ್ಮ ವಾಯುನಂದನ ಹೆಣ್ಣ ಅಣ್ಣ ಯಮನಂದನ ಇಂದಿನ ಅವಕ್ಕೆ ಪಾರ್ಥನಂದನನು ಮುಂದರೆದು ಹೋಗುವನೆಂದು ಆತರ ಪಡಿತಿರೋನು ಭಾರ ಅನುಜ ಅಗ್ರಜ
ಅತಿ ರೀತಿಯ ಒಳ್ಳೆ ಸುತನಿಗೆ ನೀತಿ ಅಂತ ಹೇಳ ತಮ್ಮ ಇದೇ ನಿನ್ನಗೆ ನೇಮ. ನಿನ್ನ ಇಷ್ಟದಂತಾಗಲಿ ಅಗ್ರಜ. ನಮೋ ನಮೋ ಜನಕ ಜಗದು ಕ್ಯಾಂತಿ ಕಾಂತಿ ಕನಕ. ಐಶ್ವರ್ಯ ಮಸ್ತ್ ಮೇಲಕ್ಕೆ ಏಳು ಮಗನೇ ಎನ್ನ ಪ್ರೀತಿಯ ಪುತ್ರನೇ. ಆಹೋ ಕಂದನಾದ ಅಭಿಮಾನವೇ. ಅಹೋ ಅಪ್ಪಯ್ಯ. ಶಿಶುವಿನ ಕಂದರದ ಮೇಲೆ ಮಂದರಗಿರಿ ತಂದಿರಿಸಿದವ ಬಂಧೂರ ಬಲ ಕರ್ಣ ದ್ರೋಣ ಸೈನ್ಯದೇವರ ಒಡನ ಮಂದರದ ಸಂದನವನ್ನ ನಡೆರೆ ಎಂದಿನಕ್ಕೆ ಹೋಗಬಹುದು. ಕೊಲ್ಲುವ ಮಾರಿ ದೇವತೆ ಬೆಳಗ್ಗೆ ಎಳಸಿ ಜನ ಕಳಿಸಿದವ ಕಲಿವೀರ ನಾಯಕರ ಒಡನೆ ಸುಳನಿ ಕಾಳಗ ನೆಸಗಿದರೆ ಹಸಿದವನಿಗೆ ಹೊಸು ದೊರಕಿದಂತವಾಯಿತು. ಹೌದೇ ಅಪ್ಪಯ್ಯ. ಪಂಕಜಿ ಹಬ್ಬದ ಗರಿಯದ ಪದ್ಮ ವೇಗದ ಒಡನೆ ಹೋಗುವರೆಂದರೆ ಎನ್ನ ಮರಕ್ಕೆ ಆಗದ ಸಮ್ಮತಿ ಬಿಡಲಿಲ್ಲ ಮಂದ ಮಧ್ಯೆ. ಆಗೋ ಅಪ್ಪಯ್ಯನೇ. ಅಹೇ ಬಾಲಕ ಅತಿಲಿತರಂಬ ಹತ್ತಿರತರ ಎನ್ನ ಮುಂದೆ ಸುತ್ತಿಸಿದರು. ಶಿತಿಪನ ಬಲದಲ್ಲಿ ಪ್ರತಿಭಟಿಸಿದ ಸುಪಟರು ದಾರರವರು ಕರ್ಣ ದ್ರೋಣಾದಿಗಳ ಇರುವರ ಬಾಲಕ. ಅಶ್ವತ್ಥಾಮ ಕೃಪಾ ದ್ರೋಣಾದಿ ಬ್ರಾಹ್ಮಣರು ಭೋಜನ ಪ್ರಿಯರಂಬಂತೆ ಮುಚ್ಚಣದಲ್ಲಿ ಮಾತ್ರ ಸೂರರಾಗಿರುವರು. ಕರ್ಣನೊಬ್ಬ ಕಪ್ಪಲಿಗೆ ನಿದ್ದರ ಮೀನಿಗಿಡಿಗೆ ವೃತ್ತಿಯನ್ನು ಬಿಟ್ಟ ಏನ ಗುಣಾಗ್ರ ಗಣ್ಣನ ಕೌರವನಲ್ಲಿಗೆ ಸೇರಿದ ಕ್ಷಣಕ್ಕೆ ಅವನೇನು ಸೂರನಾದನೇನು. ಗುರುಕುಲ ಒಮ್ಮ ಮೇಘ ಚಂಚಯಕ್ಕೆ ಪ್ರಚಂಡ ಮಾರುತ ನೆನೆಸಿದಿದ್ದರೆ ಗಣ್ಣಿಗಲಿಯಾದ ಜನಕನಾದ ಗಾಂಡಿವಿಗೆ ಬಂದು ಬಂಡೆ ಬಲನ ಎಂದು ದಂಡಿಸಿ ಎನ್ನ ಮುಖಮಂಡಲವನ್ನು ನೋಡುವನೇ. ಖಂಡಿತವಾಗಿ ನನಗೆ ಅಪ್ಪಣೆಯನ್ನಿಟ್ಟು ಕಳಿಸಿಕೊಡು ಧರ್ಮ ನರೇಂದ್ರ ಲಗತ್ಕೋಣ ಸಾಂದ್ರ. ಎಲ್ಲ ನಿನಗೆ ಸಮರಂಗದ ಸಲ್ಲದ ಬಾಲಕ. ಅದು ಯಾತಕ್ಕೆ ಸಲ್ಲದು ಅಪ್ಪಯ್ಯ. ಯಾರಿಗೆ ಸಾಧ್ಯವಾಗಲಾರದಂತಹ ದ್ರೋಣನ ಈ ಚಕ್ರ ವ್ಯೂಹವನ್ನು ರಚಿಸಿರುವನು ಕಂದ. ಭೇದಿಸಿ ದ್ರೋಣನಿಗೆ ಪಂಚಾಂಗದ ಗೊಂಟನ್ನು ಕಟ್ಟಿ ಕಳಿಸಿರೋನು ಅಪ್ಪಯ್ಯ. ಮೇಲೆ ಬಲ ಶಾಲಿಯನಾದ ಕರ್ಣನರವನು ಕಂದ. ನಮ್ಮ ಕಪ್ಪಲಿಯನ್ನು ನಮ್ಮಪ್ಪ ಬಿಡಿಸಿ ಮೀನುಗಳನ್ನು ಹಿಡಿಯುವುದಕ್ಕೆ ಕಳಿಸಿಕೊಡನು ಅಪ್ಪಯ್ಯ. ನಿನಗೆ ಬಾಲ್ಯಾವಸ್ಥೆಯಲ್ಲಿ ನಿನಗೆ ಅಷ್ಟು ಬಲವೆಲ್ಲಿದೆಯೋ ಬಾಲಕ. ಎನಗಿಂತು ಬಾಲವೆಸ್ತು ಸರಿಗೂ ಎನ್ನ ಸತ್ಸಾಹಸಿಗಳಿಗೆ ಬಾಲವೆಸ್ತಿರಬದನೋ ಜನಕ. ಬಲ ಬಲ ಅಭಿಮಾನ್ಯವೇ ನಿಮ್ಮ ಬಲ ಪರಾಕ್ರಮ ಆಗಿರಲಿ. ಕೊಂಬಿನಿಯ ದರಶೇಷ ನಮ್ಮ ಕುಟಾಕ್ರದೊಳೆ ಹಿಡಗಿರ್ದ ಇಚ್ರಾಂಬಿತ ಮಾತ ಮಾನಕ್ಕಿ ಎಂಬೇದ ಸುವಭುಜ ಬಲರ್ಧಂಡನಿಗೆ ಎಂದಿನ ಅವಧಿ ಅಪಜಯ ನನಗೆ ಮುಂದಿರುವುದಲ್ಲದೆ ಎಂದಕ್ಕೆ ಆಡಂಬರನಾದ ಇಡಂಬಿನ ಡಿಂಬವನ್ ಈ ಕೊಂಬಿನಿಗೆ ಉರುಳಿಸಿ ಚಂದ ಗಾಂಭೀರನಂತ ಮೆರೆದ. ಹೌದೇ ಅಪ್ಪಯ್ಯ. ಹರಿ ಅಗ್ನದಿಂದ ಜರಾಸಂಧ ನಂಬ ದುರಾತ್ಮನಂ ಈ ದರಥಳಕ್ಕೆ ವೀಡಾಡಿದೆ. ಒಮ್ಮಿನಿಂದ ಮೇಲ್ದುಮಿಕಿ ಬಂದ ಕಿಮ್ಮೀರ ನಂಬ ರಾಕ್ಷಸನವಂ ನಿರ್ಮೂಲ ಮಾಡಿದೆ. ಭೂಚಕ್ರವರ್ತಿಗಳಂ ಗೆಲ್ಲಿದೆ. ನೀಚರಾದ ಕೀಚಕನನ್ನ ಪ್ರಾಚ್ಯವನ ಮುಗಿಸಿದೆ. ಬಲ್ಲಿದ ಮಲ್ಲ ಜಟ್ಟಿನನ್ನು ಕೊಲ್ಲಿದೆ. ಕಲಿ ಭೀಮಸೇನಂದ ಮೆರೆದೆ. ಎಂದಿನ ಆವದ ತತ್ಕಾರಣ ಎನಗೆ ಎಂದಿನ ಅವಧಿ ಪದ್ಮ ವೀಗದ ಪಕ್ಕು ಭೇದಸವದ ಎನಗೆ ಸತ್ಯವಾಗಿರವದ ಯಾವ ತತ್ಕಾರಣ ನಿನಗೆ ಪ್ರೇಮದಿಂದ ನೇಮವನ್ನು ಕೊಡಲಾರನ ಕುಮಾರ. ಬಿಟ್ಟು ಬಿಡುವ ನಿನ್ನ ಭೀಕರ. ಆಗೋ ಅಪ್ಪಯ್ಯನೇ. ಪುತ್ರ ಕುಟಿಲ ಕುರುಪನ ಕಟಕವೆಂಬ ಪಟಲದೊಳಗೆ ಸುಪಟರಿರುವುದರೆಂದರೆ ಎಲ್ಲ ಕೋಪಾಗ್ನಿಯ ದಕ್ಕನ ಉರಿಗೆದ್ದು ಬ್ರಹ್ಮನಂದ್ರ ಪರ್ಯಾಂತರ ಮುಗಿಸಿಕೊಳ್ಳುವುದು. ಧರಣೇಂದ್ರನಾಥ ಧರ್ಮಭೂಪ ನಕುಲ ಸಾದೇವ ರುಕುದ ರಾಜ ಜನಕರೇ ತರುಳನಿಗೆ ಬರದಿಂದ ನೇಮವನ್ನು ಕೊಡಿರಿ. ಅಪರಿಮಿತ ರಿಪುಗಳನ್ನು
ಒರಗಿಸುವ ವೃತ್ತರವಾದ ದುರವನ್ನು ದಿವಿಜರ ಮೇಲಭಾಗದಲ್ಲಿ ನಿಂತು ನೋಡಲಿ. ಅಪರಮಿತ ವಿಪರೀತ ಕಾಳಗವನ್ನು ಎಸಗುವ ಸಮಯದೋಳು ತಿಪರಾರಿಗೆ ಬಂದರು ವದನಕ್ಕೆ ಬೆದರು ತರಿಸುವೆ. ಅವಗಣಿಸಿ ಮಾರ್ಗವನ್ನು ಬಂದರೆ ಥರ್ಗಡಿದ ಜವನ ಜಬೆಗಳಿಸಿ ಬಿಡುವೆ. ಎಂದಿನ ಅವಧಿ ಅವರನ್ನದೇ ಅರ್ಜುನನ ಮಾದವನ್ನು ಕಲಿತು ಬಂದರೆ ಅವರ ಪ್ರಾಣವನ್ನು ನಿಲ್ಲಿಸಿ ಬಿಡುವನು. ಸತ್ಯ ಸಂದನನಾದ ಧರ್ಮಭೂಪ ಹೊತ್ತು ನೂಕದಯ್ಯನಿಗೆ ಅಪ್ಪಣೆಯನ್ನಿಟ್ಟು ಕಳಿಸಿಕೊಡು ಧರ್ಮ ನರೇಂದ್ರ ಲಗತ್ಕೊಡು ಸಾಂದ್ರ. ಅಭಿಮನ್ಯು ಅಹೋ ಜನಕ, ಅದೇನು ಸವಿಸ್ತಾರವಾಗಿ ಹೇಳು. ಸಂಭವನಾದ ಅಭಿಮಾನವೇ. ಅಹೋ ಅಪ್ಪಯ್ಯ, ಪದ್ಮವ್ಯೂಹನೆಂಬ ಯುದ್ಧ ಮಂಡಲದಡಿಗೆ ಹೋಗದಿರೆಂದು ನಿನ್ನ ಬುದ್ಧಿಯನ್ನು ಹೇಳಿದರೆ ನಿನ್ನ ಮನೋನಿರ್ಧಾರವಾಗಲರಿಯದು. ಹೌದೇ ಅಪ್ಪಯ್ಯ. ಕುಮಾರ, ಓ ಜನಕ, ನಿನ್ನ ಇಚ್ಛೆಯಂತೆ ನೇಮವನ್ನು ಕೊಡುವೆನು. ಇಡಿ ಹೆಚ್ಚಿನ ಸಂಘದಳವನ್ನು ಪರಬಲವನ್ನು ಕೊಚ್ಚುವ ಸಮಯದಿ ನೀ ಎಚ್ಚರದಿಂದ ಕಾದಾಡು. ನಡಿ, ನಾ ದೊರೆಯ ಬಲಗುಡಿ ಚಕ್ರ ಇವದ ಒಳಗೆ ಜಯವಂದಿ ಬಾರೈ ಪುತ್ರ, ಜಯವಾಗಲು ಸರ್ವತ್ರ. ನಿನ್ನ ಇಷ್ಟದಂತೆ ಆಗಲಿ ಅಪ್ಪ. ಊರು ತರ ಋತಿ ಮತಿವಿತನಾದರೂ ಹೋದರನೇ ಧರ್ಮಜನ ಅಗ್ನಿಯಾಯಿತು, ಎನ್ನ ಮನ ನಿಚ್ಚ ಕೈಗೂಡಿತು. ನಿನ್ನ ದಯ ಬಂದಿರಲೇ ಬಲ ಭಯಂಕರ ನೆನೆಸಿ ಬರನೂರು ಹೋದರ ಅತಿಲಿತ ಸ್ಪೀಕರ ಸೌರ್ಯ ಟಗ್ರ ವಿಗ್ರಹನಾದ ಅಭಿಮಾನನೇ. ಅಹೋ ಪಯ ಶಿಶುವಿನ ಕಂದರದ ಮೇಲೆ ಮಂದರಗಿರಿ ತಂದರಿಸಿದವ ಬಂದೋರ ಬಲ ಕರ್ಣ ದ್ರೋಣ ಸೈನ್ಯ ಮಂದರದ ಸಂದನವನ್ನು ನೋಡಿರೆ ದಿಗ್ಗಜಂದನಂ ಕಿಡುಕುವ ನಟ್ಟ ವ್ಯಕ್ಕಾಳಿ ರಣದೇವಿ ಸಂಭೂತನಾದ ವಿಜಯಾಂಗನಿಗೆ ಪಾಣಿಗ್ರಹಣ ಮಾಡಿಕೊಂಡು ಭಯಂದ ನಿನಗೆ ನೇಮವನ್ನು ಕೊಟ್ಟಿರವನು. ನಡಿ ಪಾರ್ಥ ಸಂಭವನೇ, ನಿನಗೆ ಬೆಂಬಲವಾಗಿ ಸಮರಂಗಕ್ಕೆ ನಾ ಬರುವ ಬೇಗನೆ. ನಿನ್ನ ಇಷ್ಟದಂತಾಗಲಿ ಅಪ್ಪ. ಸಾರಥ ಚಕ್ರ ಬಿಂಬಗಳ ಎಕ್ಕೆ ರಥವನ್ನು ಬಡವನಂತಾಗು ಸಾರಥ, ಹತ್ತಿ ಜಾಗ್ರತ. ಅದೇ ಪ್ರಕಾರವಾಗಿ ಹೋಗುದಿ. ಹಿಂದಿ ಅದು ಕಟ್ಟಂತೆ ಪದದ ಜನನೇ ಧರ್ಮಜನ ಅಗ್ನಿ ಆಯಿತು, ನಮ್ಮ ಜನಕನಾದ ಭೀಮಸೈನನು ಅಗ್ನಿ ಆಯಿತು. ನಿನ್ನ ದಯ ಬಂದಿರಲಿ ಬಲಬಲವಲ್ಲ ತೆರೆದು ಬರುವನು ಮಾತೆ ನಿಯಮವನ್ನು ಕೊಡ ಜಾಗ್ರತೆ. ಅಮ್ಮಯ್ಯ,
ಹೇಳುವೆನೆ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಮಾತೆ. ಬಿಲ್ ತಾನು ಮಗುವೆ ವಿಮಲ ಕುಲ ಬಾಲರನಿಯೇ ಹೋಗು ಪರಾಕ್ರಮಿಯೇ ಸಮರಕ್ಕೆ ಹೋಗು ಪರಾಕ್ರಮಿಯೇ ಸಮರಕ್ಕೆ ಹೋಗು ಪರಾಕ್ರಮಿಯೇ ಸಮರಕ್ಕೆ ಹೋಗು ಪರಾಕ್ರಮಿಯೇ ಮಗುವೆ ವಿಮಲ ಕುಲ ಬಾಲರನಿಯೇ ಹೋಗು ಪರಾಕ್ರಮಿಯೇ ಸಮರಕ್ಕೆ ಹೋಗು ಪರಾಕ್ರಮಿಯೇ ಕಂದ ಕರ್ಣ ದ್ರೋಣಾದಿಗಳನ್ನು ಜಯಿಸಿ ಬರುವಂತನಾಗು. ಅವರ ಮಾತೆ ಜನನೇ ಚೆನ್ನಾಗಿ ಕೇಳು. ಏನು ಸವಿಸ್ತಾರವಾಗಿ ಹೇಳು ಮಾತೆ. ತೋರುನಿ ಶೌರ್ಯ ವೈರಿನಿ ಕರವ ನಾಶಗೊಳಿಸುತ್ತನಯ ಕೌರವರ ನಾಶಗೊಳಿಸುತ್ತನಯ ಕಂದ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ತೋರುನಿ ಶೌರ್ಯ ವೈರಿನಿ ಕರವ ನಾಶಗೊಳಿಸುತ್ತನಯ ಕೌರವರ ನಾಶಗೊಳಿಸುತ್ತನಯ ತಾರಾತಲದಿ ನಿನ್ನ ಕೀರ್ತಿ ಬೆಳಗಲಿ ತಾರಾತಲದಿ ನಿನ್ನ ಕೀರ್ತಿ ಬೆಳಗಲಿ ಕಾಡು ಕುಲೋದ್ಧಾರ ಸಮರಕ್ಕೆ ಹೋಗು ಪರಾಕ್ರಮಿಯೇ ಸಮರಕ್ಕೆ ಹೋಗು ಪರಾಕ್ರಮಿಯೇ ಮಗುವೆ ವಿಮಲ ಕುಲ ಬಾಲರವಿಯೇ ಹೋಗು ಪರಾಕ್ರಮಿಯೇ ಸಮರಕ್ಕೆ ಹೋಗು ಪರಾಕ್ರಮಿಯೇ ಮಗನೇ ಕಂದ ಜನನೇ ನಿನಗೆ ಜಯವಾಗಲೆಂದು ಜಯದಾರ್ತಿಯನ್ನು ಬೆಳಗುವೆನು. ನಿನ್ನ ಇಷ್ಟದಂತಾಗಲಿ ಮಾತೆ. ಆ ಪೀಠವನ್ನು ಅಲಂಕರಿಸು. ಜಯಿಸು ನಂದನ ವಂಗಿತರಾಗಲಿ ನಿನ್ನ ಕಂಡ ವೈರಿ ದಿನ ರಣದೇವಿಯು ನೀಡಲ್ ನಿನಗೆ ವಿಜಯ ಮಾಲೆಯ ನಿನಗಾಗದು ಹೋಗು ತನಯ ಎಂದು ಅಪಜಯ ಸಂಗರದಿ ಶೂರರನು ಜಯಿಸು ನಂದನ ದಂಗಿತರಾಗಲಿ ನಿನ್ನ ಕಂಡ ವೈರಿ. ಸೈಲೆನ್ಸ್. ಸೋಮ್ ಸಮುದ್ರ ಪಂಚಣ್ಣನವರು ನಮ್ಮ ಕಮಲಮ್ಮಕ್ಕನವರಿಗೆ 200 ರೂಪಾಯಿಗಳನ್ನು ನೀಡಿರುತ್ತಾನೆ. ಹೋಗುದೊರಕೆ ಬೇಗನೆ ಹೋಗುದೊರಕೆ ಬೇಗನೆ ಜಯವ ಬಂದ ಬಾರ ಮೊದಲೇ ಕೌರವ ದ್ರೋಣ ಕರ್ಣ ಮುತ್ತನ ಗೊಂಚಲಗಳಿಂದ ಗುರುಪಟದಲ್ಲಿಗೆ ಪ್ರತಿಧರಿಯಂ ಕೊಡುವ ವಾಯುವಾಗಕ್ಕಿಂತ ಮಿಂಚಿ ನಡೆಯುವ ದಿವಾರಿಯುವ ಬಂಧಿಸುವ ಚಂದಾರಕ್ಕೆ ಹರೇ ಬಾಪು ಬಾಪುರ ಚಂಡಪುರ ಚಂಡಾರತಿ ಮೇರಿ ಮಾರ್ತಂಡ ಗಂಡುಗಲಿಯ ಗಾಂಡೀವಿನಂದರನು ಎತ್ತ ಬಣ್ಣನವರಿಗೆ ಹೊರಡು ಬರಂದು ಗಂಗೂರ ಮಮ್ಮಡಿಸು. ಕೌರವ ಕರ್ಣ ದ್ರೋಣ ಎಲ್ಲರೂ ಬರ್ಬೋದಮ್ಮ. ಪೈಕ್ರಮರಿಗೆಲ್ಲ ಅಭಿಮಾನವೆಂಬ ಪರಕ್ರಮನಿಗೆ ಮಕ್ಕಮಾರಿ ಅಂತ ಬರ್ತಿರವನಂದು
ಆತನ ಶಕ್ತಿಯಿಂದ ದುರ್ಯೋಧನನಿಗೆ ಮೊದಲು ತಿಳಿಸು. ಹೊಡೆಯುವ ಕೌರವ ಕರ್ಣ ದ್ರೋಣಾದಿಗಳನ್ನು ತದ್ಹೃದಯ ಗದ್ಗದನ್ನು ನಡುಗುವಂತೆ ಅದ್ಭುತವಾದ ಯುದ್ಧ ಮಂಡಲದಡಿಗೆ ಮದ್ರಥವನ್ನು ಹೊಡೆಯುವಂತೆ ನಾವು ಸಾರಥಿ ಎಂಬ ಜಾಣ ಒಂದು ಜಯ ನಿರೀಕ್ಷಣ. ಅದೇ ಪ್ರಕಾರವಾಗಲಿ ದೇವ. ಕೌರವ ದ್ರೋಣ ಕರ್ಣ ಸೈಂಧವ ಬಿಡ್ರ ದ್ರೋಣಾಚಾರ್ಯ ಕರ್ಕೊಂಬರಪ್ಪ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಕರ್ಕೊಂಬರ ದ್ರೋಣಾಚಾರ್ಯ. ಶ್ರೀಮತ್ ಕುಂಬಿನಿಯವರಿಪ ಕದಂಬಕ್ಕ ಎಂಬ ಕಡದ ತುಂಬಿ ತುಂಬಿನ ಕುಂಬತ್ತ ಸಂಭ್ರಮದಿಂದ ಬರೆಯುವ ಚಂಬಾತಿಸಿಯ ಸಂಭ್ರಮವನ್ನು ಧಿಕ್ಕರಿಸಿ ಸಭಾ ಸಂಭ್ರಮವನ್ನು ವಿಡಂಬರದ ಮಕ್ಕಳ ಕುಂಬತ್ತ ಎಂಬತ್ತು ಅಂಬರಕ್ಕೆ ಬಲಗೊಲಗಾಗಿ ಮರೆಯುವ ಭಯಂಕರನ ಮುಂಭಾಗದೊಳ ನಿಂತು ಕಿಂಕರನಾಗಿ ಮಾತನಾಡಿಸುವ ನೀನುದಾರನ ಕಡೆ ಅರೇ ಓಹೋ ದೇವ ನಾವುದಾರಂದ್ರೆ ನಾವುದಾರಂದ್ರೆ ಬಿತ್ತಿ ಬೆಳೆಯಬೇಕು. ನಾವು ಒಕ್ಕಲಿಗರಾಗಿ ಇರಬೇಕು, ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು. ನಾವು ಹಳ್ಳಿಗೆ ಒಳ್ಳೆಯವರಾಗಿ ಇಂಥ ಒಳ್ಳೆಯವರು ಕಲಿಯ ಆಡಬೇಕು. ವರ್ಷಕ್ಕೊಂದು ಸುಂದರ ಪೌರಾಣಿಕ ನಾಟಕವಾಗಿ ನೀವಾಗಿ ಕರೆದಿದ್ರೆ ನಾವಾಗಿ ಬಂದವು ಸಾರಥಿಯಾಗಿ ಹೇಳಬೇಕು ತಮ್ಮನವಾಂಗಿದವಲ್ಲ ಮೂರ್ತಿಯಾಗಿ ಸಾರಥಿ ನಮ್ಮ ನಾಮಾಂಕಿತ ಏನೆಂದು ಕೇಳಿದೆಯಾ? ಭೂಮಂಡಲ ಪುರ ಕಡ ಎಂದ ಕಪ್ಪಂ ಕೈಗೊಂಡು ಚಂಡಪ್ಪರ ಗಂಡ ಭುಜ ಬಲರ್ ತಂಡ ಕಂಗಡದೊಳಕೊಂಡು ಹೊಂಡಲಿಗೆ ಬರೆಯಾರಿ ಬಟ ನಮ್ಮ ಮೇಘ ಮಂಡಲಕ್ಕೆ ಮಾರುತ್ತಲ ಮಹಾಪ್ರಚಂಡ ಮಸ್ತಕ ಮಣಿ ಕರುಣಾದಿ ಶಾಸ್ತ್ರೀಯರ ಶಿಸ್ತಿನಿಂದ ಮರೆಯುವ ಹಸ್ತಿನಾವತಿನ ಪ್ರಶಸ್ತದಿಂದ ಪರಿಪಾಲಿಸುವ ಧೃತರಾಷ್ಟ್ರನ ವೀರ ಸಂಭೂತ ಕಾಂತಾರಿ ದೇವಿ ಗರ್ಭ ಸಂಜಾತ ಬುದ್ಧಣೆ ಅಂದ್ರೆ ಕೌರವ ಮಹಾರಾಜನ ಜೈ ಬೇರೆ ವಸಂತನ ಸಾರಥಿ ಜಾಗೃತಿ ದುರ್ಯೋಧನ ಮಹಾರಾಜರು ತಾವಾದರೆ ಈ ಸುಂದರವಾದ ಸೆರಗ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಬಳಿರಿಯಲೈ ಸಾರಥಿ ಸಭಾಮಧ್ಯಕ್ಕೆ ಬಂದ ಕಾರಣ ಎಂದರೆ ಅದೇನು ದೇವ? ನನ್ನ ಗುರುಗಳಾದ ದ್ರೋಣಾಚಾರ್ಯರ ಪದ್ಮವ್ಯೂಹವನ್ನು ರಚಿಸುವರಂತೆ. ಹೌದೇನು ದೇವ? ತತ್ಕಾರಣ ಯುದ್ಧದ ಪ್ರಸಂಗವನ್ನು ತಿಳಿದುಕೊಳ್ಳಲು ವರಣವಾದಿ ಕಂಡಿಯ ಸಾರಥಿ ತಿಳಿದ ನಾನವನ್ ಸಂಗತಿ ಮುಂದೆ ಏನು ಸಂಗತಿ? ಚತುರಮತಿಯುತನಾದ ಸೂತ ನೀತಿ ಕೋವಿದನಾದ ಮಾತಿನ ಪ್ರಖ್ಯಾತ ಚಿತ್ತರಚನೆ ಇಲ್ಲದೆ ಅನ್ನ ಉತ್ತರಕ್ಕೆ ಪ್ರತಿ ಉತ್ತರ ನಾಡು ಇತ್ತ ಬರುತ್ತಾಗು ಆಗಲು ದೇವ ಪುಂಡರೀಕ ಭವಾಂಡ ಮಂಡಲ ಮಣಿಗಪ್ಪ ಕರ್ಣನಂಸಿ ಬರವಳು ಎನ್ನ ಗುರುಗಳಾದ ದ್ರೋಣಾಚಾರ್ಯನ ಶೀಘ್ರದಿಂದ ಬರಹೇಳು ಸಾರಥಿ ಹೋಗು ಜಾಗೃತಿ. ಅದೇ ಪ್ರಕಾರವಾಗಿ ಭೂಮಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ದ್ರೋಣಾಚಾರ್ಯ ಕರ್ಕೊಂಬರಪ್ಪ. ಕರ್ಣ ದ್ರೋಣಾಚಾರ್ಯ ಕರ್ಣ ಇಬ್ರು ಕರ್ಕೊಂಬರ್ಬೇಕು. ಭೋಗಾವತಿ
ಬಸವನವರು ಈ ಸುಂದರವಾದ ಬೆಂಗಳೂರಾರವನ್ನು ಕೌರವರ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರುತ್ತಾರೆ. ಮಂದಿ ಯಾರು ಹೇಳ್ಬೇಕಪ್ಪ ಅರ್ಧ ಕೇಳಿದ್ವಲ್ಲ ನಾವ ಏನಿಲ್ಲಪ್ಪ ಅಲ್ಲಿ ಸುಮ್ಮನೆ ಹೋದ್ರಲ್ಲಪ್ಪ ಏನಿಲ್ಲ ಬರ್ರಿ ಬರ್ರಿ ಆಯ್ತಾ ಬರ್ರಿ ಇನ್ನಕ್ಕೆ ಬರ್ರಿ ಸುಮ್ಮನೆ ಹೋಗಿ ಇನ್ನಕ್ಕೆ ಬರ್ಬೇಡ್ರ ಬರ್ರಣ ಕುತ್ಕರಣ ಏನಿಲ್ಲ ಬರ್ರಿಯಪ್ಪ ಯಾರಲ್ಲಿ ಏನ್ ಕಟ್ಲಿಲ್ಲ ಎಲ್ಲರೂ ಕೂತ್ಕೊಡಪ್ಪ. ಪಾದೋತ್ತಂಗಳಿಗೆ ವಂದಿಸಿಕೊಳ್ಳು ಭೂಸುರಾಗ್ರಿಗಣ್ಣ ರಾಜರ ಕಾರ್ಯಗಳನ್ನು ಸಿಕ್ಕದು ನೆರವೇರಿಸಿಕೊಳ್ಳುವ ಭೂಮಂಡಲದ ದಂಡ ಪಂಡಿತೋರ್ ದಂಡ ನಮ್ ಕಂಡು ಮಂಡೆ ಎಂಬಾಗೆ ಡಿಂಗಿರಿಗನಾಗಿ ತತ್ಕ ಪುಂಡರೀಕವನ್ನು ಹೊಡೆದು ವಿದ್ಯುತ್ ಪಂಡಿತ ನಮ್ಮ ಮಾತನಾಡಿಸುವ ಮಾನವ ನಿರ್ಧಾರಕ್ಕೆ
ಓಹೋ ದೇವ, ನಾವು ದಾರಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ವಿದ್ಯೆ ತಲೆಯಲ್ಲಿ ಇರಬೇಕು, ಬುದ್ಧಿ ಹಿಡಿತದಲ್ಲಿರಬೇಕು, ವಿಚಾರ ಅರಿವಿನಲ್ಲಿರಬೇಕು, ಆಚಾರ ಕ್ರಿಯೆಯಲ್ಲಿರಬೇಕು, ದೊಡ್ಡವರು ಹೇಳಿದರೆ ಕೇಳಬೇಕು, ಅದರಂತೆ ನಮ್ಮ ಜೀವನವನ್ನು ನಡೆಸಬೇಕು. ಅಂತಹ ಜೀವನವನ್ನು ಕಟ್ಟಿಕೊಳ್ಳಲು ಬಂದ ನನ್ನನ್ನು ಪುಟ್ಟ ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮನವಾಗಿದವ ಬಳಿರೇ ಎಲ್ಲ ಈ ಸಾರಥಿ ಯಾವುದಾರಂದರೆ ದೇವ. ಶ್ರೀಮತಿ ಸ್ವಂಬರ ನಿತಾಂಬಿನಿ ಮುಖಾಂಬುಜ ಪ್ರಭಾಕರ ಬಿಂಬದೊಳು ವಿಜೃಂಭಿಸುವ ಮಂಡಲ ಧೈರ್ಯರಿಗೆ ತತ್ವ ವಿದ್ಯೆ ಬೋಧಿಸಿ ಸುಪ್ರಸಿದ್ಧರ ಮಳಪ ಯುದ್ಧ ಕೋವಿದ ನೆಲೆಸಿ ಸಮಾಧಾನ ಭೇದ ತಂಡಗಳನ್ನು ರಾಜರಿಗೆ ತಿಳಿಸಿ ಪಾಂಡುನ್ ರೂಪ ಸಂಜಾತ ಪಾರ್ಥನಿಗೆ ಧನುರ್ವಿದ್ಯೆ ಕಲಿಸಿ ನುಡಿದ ವಾಕ್ಯ ನಡೆಸದ ಕಟು ಮೂರ್ಖನಾದ ದೃಪದಗಳನ್ನು ಹಿಡಿದು ಛಲದಿಂದ ಎಮ್ಮೆ ಮಾಂಸದ ಕಾಲಿಗೆ ಬೀಸಿದನು. ಒಲೆ ಒಲೆ ಸಾರಥಿ ಭೂಪತಿ ಗುರುಕುಲ ಚಕ್ರವರ್ತಿ ಕೌರವೇಂದ್ರನ ಕಾರ್ಯಸ್ಥಾನ ನಿಪುಣನೆಂದರಿಸಿ ಮುನಿಶ್ರೇಷ್ಠ ಭಾರತ ಜ ವೀರ ಸಂಭೂತ ತುಲಿತ ಮಹಾಪರಾಕ್ರಮ ವಿಕ್ರಮ ನೀತಿ ಕೋವಿದರಾದ ಸುಗುಣ ಚತುರ್ವರ್ಣದ ಶೇಷನಾದ ಬ್ರಾಹ್ಮಣ ಅಲೇ ಪರಕಾಯ ಪ್ರವೀಣ ತದ್ವಿದ್ಯ ದುರೀಣ ಕೋದಂಡ ಪ್ರವೀಣ ಜಯವಾರಿ ಹೊಡೆಸುವಂತನಾಗಲಿ ಸಾರಥಿ ಎಂಬ ಜಾಣ ಓಡಿಸು ಜಯವಾರಿ ಕ್ಷಣ ದ್ರೋಣಾಚಾರ್ಯರು ತಾವಾದರೆ ಈ ಸುಂದರವಾದ ಸಬಲ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರ್ರೆ ಸಾರಥಿ ಭೂಪತಿ ಸುಂದರವಾಗಿ ಕಂಗೊಳಿಸುವ ಈ ಸಭಾರಂಗ ಮಂಟಪಕ್ಕೆ ಬಂದ ಕಾರಣನಿಕೆಯ ಜಗ ಜಗಿಸುವ ಕಿರೀಟಿ ಮಣಿಮಯ ಭುಜ ಕಿರೀಟಗಳಿಂದ ಶೋಭಿಪ ಗಜಪುರ ನಗರ ದೀಪ ಭುವನ ಪ್ರತಾಪ ದುರ್ಯೋಧನ ಗೋಪ ಸೋಮಕುಲ ಪ್ರದೀಪ ಕರೆಸಿದ ಕಾರಣ ಪೌರಾಣವಾಯಿತು ಖಂಡ ಸಾರಥಿ